ಬಜರಂಗಿ ಗಿರಿ ಅವರು ಇಬ್ರು ರೆಸ್ಪೆಕ್ಟ್ ಕೊಡಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿಂದ ಲಾಕ್ ಸ್ಟಾರ್ಟ್ ಮಾಡಬೇಕಂತ ಇದ್ದೆ. ಅದಕ್ಕೆ ನಮ್ಮ ಡಾರ್ಲಿಂಗ್ನೇ ಇವತ್ತು ಶಬರಿಮಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಫುಲ್ ವಾಶ್ ಮಾಡಿಸ್ತಾ ಇದ್ದೀನಿ ಗಾಡಿ. ವಾಷಿಂಗ್ ಬಿಟ್ಟಿದ್ದೆ ಮೊನ್ನೆ ನಾನು, ಆದರೂ ಶಬರಿಮಲೆಗೆ ಹೋಗ್ತಿದ್ದೀನಿ ಮತ್ತು ನೀಟಾಗಿ ವಾಶ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ವಾಷಿಂಗ್ ಮಾಡಿಸ್ತಾಯಿದ್ದೀನಿ. ಆಯಿತು, ಇನ್ನೊಂದು ಸ್ವಲ್ಪ ವಾಶ್ ಮಾಡಿದ್ರೆ ಬೇಕೆಲ್ಲ ವಾಶ್ ಮಾಡಿದ್ರೆ ಮಾಡಿಸ್ಕೊಂಡು ಶಬರಿಮಲೆ ಸಾಂಗ್ಗಳನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಡೋದು. ಹಾಂ, ಸ್ಟಾರ್ಟೇ. ನಮ್ಮ ಗಿರಿಯಣ್ಣ ಇವಾಗ ಗಾಡಿ ಓಡಿಸ್ದವ್ರೆ. ಎರಡು ಫೋನಲ್ಲಿ ಲಾಗಿನ್ ಮಾಡುವ ಅಂದ್ಬಿಟ್ಟು ಎರಡು ಫೋನ್ ಹಿಡ್ಕೊಂಡು ಲಾಕ್ ಮಾಡ್ತಾಯಿದ್ದೀವಿ. ಪಿಕಪ್ ಟೈಮ್ ಆಯಿತು. ಸ್ವಾಮಿಗಳು ಹೋಯ್ತಾ ಇದ್ದೀವಿ. ನೋಡಿದ್ರಾ ಹೆಂಗೆ ಹೇಳ್ತಾವ್ರೆ? ಎರಡು ಫೋನಲ್ಲಿ ಲಾಕ್ ಮಾಡ್ಕೊಂಡು ನೀನು ಮಾಡು ನಾನು ಮಾಡು ಅಂದ್ಕೊಂಡು. ಯಾರೋ ಕಮೆಂಟ್ ಹಾಕಿದ್ರು, ಕೊಡ್ರಿ ಅವ್ರು ಕೊಡ್ರಿ ಮೊಬೈಲ್ ಹಿಡ್ಕೊಳ್ಳೋಸಕ್ಕೆ ಅಂತ. ಹಿಡ್ಕೊಂಡಿದ್ದೀನಿ, ಸರಿನಾ? ಮಾಡ್ತಾಯಿದ್ದೀನಿ. ನಮ್ಮ ಹೋಯ್ತಾ ಇದ್ದೀನಿ ಪಿಕಪ್ಗೆ. ಅವಾಗಲೇ ಹೇಳ್ದೆ ಗಾಡಿ ತೊಳ್ಸ್ಕೊಂಡು ನಿಮಗೆ ಬಂದು ಪಿಕಪ್ ಹೋಗ್ಬೇಕು ಅಂತ. ಇಲ್ಲಿಂದ ನಮ್ಮ ಗಿರಿಯಣ್ಣ ಪಿಕಪ್ ಪಾಯಿಂಟ್ ಗಾಡಿ ಎತ್ಕೊಂಡಿದ್ದಾರೆ. ಯಾವ್ದಣ್ಣ ನಾವು ಹೋಯ್ತಾ ಇರೋದು ಪಿಕಪ್ ಪಾಯಿಂಟು? ಶಬರಿಮಲೆ ಅಲ್ಲ, ನಾಗರಬಾವಿ. ಈ ಚುಚ್ಚಕಟ್ಟ ರೋಡು ಇವಾಗ ಒಂದು ಸ್ವಲ್ಪ ಫ್ರೀ ಇದೆ. ಇಲ್ಲಿಂದ ಗಾಡಿ ಎತ್ಕೊಂಡು ಸ್ವಲ್ಪ ಗ್ರೀಸ್ ಹೊಡಿಸ್ಕೊಂಡು ಪಿಕಪ್ ಮಾಡಿಕೊಂಡು ಸ್ವಾಮಿಗಳು ಫೋನ್ ಮಾಡಿದರು. ಅಲ್ಲಿಂದ ನೆಕ್ಸ್ಟ್ ಏನು ನಂಜನಗೂಡು ನೋಡ್ತಾರಾ? ಹಾಂ ಮುಗಿಸ್ಕೊಂಡು ಹಾಂ ಸೀದಾ ಇದು ಡೈರೆಕ್ಟ್ ನೀಲಕಲ್ಲು ಗುರುವಾಯೂರು ಇದು ನೋಡಿಕೊಂಡು ಸ್ವಾಮಿಗಳು ನಮ್ಮವ್ರು ಬಂದು ಟ್ವಿಸ್ಟ್ ಏನು ಕೊಟ್ಟವ್ರೆ ಅಂದರೆ ದೊಡ್ಡಪಾದ. ನಮ್ಮ ಸ್ವಾಮಿಗಳು ಹೋಗ್ತಾ ಇರೋದು ಬಂದು ದೊಡ್ಡಪಾದಕ್ಕೆ. ಬನ್ನಿ, 2 ದಿನ ನೀಲಕಲ್ಲಲ್ಲಿ ಇರ್ತೀವಿ, ಸಿಗ್ತೀವಿ, ಮಾತಾಡೋಣ. ಹೊಸ್ದಾಗಿ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹಿಂಗೆ ಕೊಡಬೇಕು, ಸಪೋರ್ಟ್ ಇರಲಿ. ವ್ಯೂನ ಫುಲ್ಲು ಆಗಿ ವಿಡಿಯೋನ ನೋಡಿ. ಅದೇ ಫುಲ್ಲಾಗಿ ನೋಡಿ ವಿಡಿಯೋನ. ಸ್ವಲ್ಪ ಹೊತ್ತಿಸ್ತಾ ಇದ್ದೀನಿ, ಕ್ಷಮೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗಿ ನೋಡಿ, ಈ ರೋಡ್ ಜಾಮ್ ಆದರೆ ನೋಡಿ ಹಿಂಗೆ ಯಾವುದು ಗಾಡಿನೂ ಹೋಗಲ್ಲ, ಗಾಡಿ ಆ ಕಡೆಯಿಂದ ಬರೋಕ್ಕೂ ಆಗಲ್ಲ. ಹಿಂಗಾಗಿದೆ ನಮ್ಮ ಚುಂಚಕಟ್ಟ ರಸ್ತೆ. ಸಿಗೋಣ ಅಲ್ಲಿ ಸ್ವಾಮಿಗಳ ಹತ್ರ. ನಾನು ಮತ್ತು ನಮ್ಮ ಗಿರೀಶ್ ಬಜರಂಗಿ ಗಿರಿ ಅವರು ಇಬ್ಬರು ರೆಸ್ಪೆಕ್ಟ್ ಕೊಡಲ್ಲ. ಇವ್ರು ಕೊಟ್ಟಿದ್ದೆ ಇಬ್ಬರು ಸ್ವಾಮಿಗಳು ಕರೆದ್ರು ಅಂತ ಊಟ ಮಾಡೋಕೆ ಹೋಗ್ತದೆ. ಇವ್ರೇನು ಬಿಡಪ್ಪ, ಸಂಸಾರಿಕರು ಮನೇಲಿ ಏನಾದರೂ ತಿನ್ಕೊಬಂದಿರ್ತಾರೆ ಬೆಳಗ್ಗೆ. ನಾವು ವಾಷಿಂಗ್ ಮಾಡಿಸ್ಕೊಂಡು ಸುಮ್ಮನೆ ಇರಪ್ಪ, ಇಲ್ಲಿ ಏನೋ ಹೇಳ್ತಾ ಇದ್ದಾನೆ. ಇಬ್ಬರು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಬರಬೇಕು. ಇಲ್ಲಿಂದ ಬಂದು ಸ್ವಾಮಿಗಳು ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಬಂದ್ರು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿರಿ, ಜನ ಎಲ್ಲ ಫುಲ್ ಅವರೇ. ಗಿರ್ಮುಡಿ ರೆಡಿ ಐತೆ ನಮ್ಮದು. ಅಲ್ಲಿಂದ ಬಂದಿದ್ದ ತಕ್ಷಣ ನಮ್ಮ ಗಿರಿಯಣ್ಣ ಗುರು ಸ್ವಾಮಿಗಳನ್ನ ಮೀಟ್ ಮಾಡೋಕೆ ಹೋಗ್ತಾವ್ರೆ. ಇದು ಬಂದು ನಾಗರಬಾವಿ ಹತ್ರ ಕಾಮಾಕ್ಷಿ ಬಿಲ್ ಅಂತ ಇರೋದು. ಬರೀ ಈಗ ಬರೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ. ಎಲ್ಲ ಆಯ್ತೈತೆ. ಆಗಿದ್ದ ತಕ್ಷಣ ಬಸ್ ಬಂದಿದ್ದ ತಕ್ಷಣ ಇಲ್ಲಿಂದ ಹೊರಡೋದು. ಚಿಕ್ಕ ರೋಡಲ್ಲಿ ಹಾಕಿದ್ದು ದೇವಸ್ಥಾನ ಪಕ್ಕ, ಆಗಿಲ್ಲ ಅಲ್ಲಿ ಅಂತ ಬಂದು ಇಲ್ಲಿಂದ ಬಂದು ಹೂವು ಕಟ್ಕೊಂಡು ಅಯ್ಯಪ್ಪನ ಫೋಟೋ ಕಟ್ಕೊಂಡು ಸ್ವಾಮಿಗಳು ಪೂಜೆ ಮಾಡ್ತವ್ರೆ. ಇವರು ಲಾಗ್ ಮಾಡ್ತವ್ರೆ, ಕಂಟೆಂಟ್ ಅಂತ ಅಂದ್ಕೊಂಡು ಲಾಗ್ ಮಾಡ್ತವ್ರೆ ಇವರು. ಅಲ್ಲಿಂದ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಇವರೇ ನಮ್ಮ ಸ್ವಾಮಿಗಳು. ತಲೆ ಕೆರ್ಕೊಂಡು ನೋಡ್ರಿ ಸ್ವಾಮಿಗಳು ಹೆಂಗೆ ಮಾಡ್ತವ್ರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲೇನೇ ಇರ್ಮುಡಿ ಕಟ್ಕೊಂಡು ಇಲ್ಲಿಂದ ಸೀದಾ ಹೊರಡ್ತಾ ಇರೋದು. ನಮ್ಮ ಸ್ವಾಮಿಗಳು ಅಲ್ಲಿಂದ ಬಂದರು ನೋಡಿ, ಅವರೇ ಗುರುಸ್ವಾಮಿಗಳು. ಅಲ್ಲಿಂದ ಬಂದು ಮತ್ತೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲೊಂದು ಪಟಾಕಿ ಹೊಡಿಬೇಕಂತ ಅಂದರು. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಪಟಾಕಿ ಹೆಚ್ಚು ಮಾಡೋರೆ.
ಬಂದು ಪಟಾಕಿ ಹೊಡೆದು ಮತ್ತೆ ಒಂದು ಜಾಗದಲ್ಲಿ ಮತ್ತೆ ಇನ್ನೊಂದ್ಸಲಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಮತ್ತೆ ಹೊರಡ್ತಾ ಇರೋದೆ ಸೀದಾ ನಂಜನಗೂಡಿಗೆ ಹೋಗಿ ನಂಜನಗೂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಸ್ವಾಮಿಗಳು ಮತ್ತು ಅಲ್ಲಿಂದ ಬಿಡೋದು ನೈಟು. ಸ್ವಾಮಿಗಳಿಗೆ ಟೀ ಕುಡಿಯೋಕೆ ನಿಲ್ಲಿಸ್ಬಿಟ್ಟು ಇವಾಗ ಅಲ್ಲಿಂದ ಟೀ ಎಲ್ಲ ಕುಡಿದ್ರು ಬಿಡದಿ ಹತ್ರ ಕುಡ್ಕೊಂಡು ಗಾಡಿ ಎತ್ತಿಕೊಂಡು ನಮ್ಮ ಸ್ವಾಮಿಗಳೇನೋ ವೀಡಿಯೋ ಮಾಡಿಸಿದ್ರಂತೆ ಅವ್ರ ಭಜನೆ ಕಾರ್ಯಕ್ರಮ ಮತ್ತು ಬೇರೆ ಏನೇನೋ ಮಾಡಿಸಿದ್ರೆಲ್ಲ ವೀಡಿಯೋಗಳು ಮಾಡಿದರು. ಅದನ್ನು ಟಿ ವಿ ಕನೆಕ್ಟ್ ಮಾಡಿ ಕೊಟ್ಬಿಟ್ಟು ಪೆಂಡ್ರೈವಲ್ಲಿ ಇಲ್ಲಿಂದ ಸೀದಾ ಹೊರಡ್ತಾ ಇದ್ದೀವಿ. ಗಿರಿಯಣ್ಣವ್ರು ಅವ್ರು ಮಾಡಿದಂಥ ವೀಡಿಯೋ ನೋಡ್ಕೊಂಡು ಹಿಂದೆ ಅವರೇ ಇಲ್ಲಿಂದ ನನ್ನ ಓಡಿಸು ರವಿಕುಮಾರ್ ಅಂದ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಹಿಂದ್ಗಡೆ ನಮ್ಮ ಸ್ವಾಮಿಗಳು ಮಾಡಿದಂಥ ವೀಡಿಯೋ ನೋಡ್ಕೊಂಡು ಆರಾಮಾಗಿ ಹಿಂದ್ಗಡೆ ಸೀಟಲ್ಲಿ ಅವರೇ ಗಿರಿಯಣ್ಣ. ಇನ್ನು ಇಲ್ಲಿಂದ ಇಳಿಬಿಟ್ರೆ ನೆಕ್ಸ್ಟು ಊಟ ರೆಡಿ ಮಾಡಿ ಇಟ್ಕೊಂಡವ್ರೆ. ಊಟ ಮಾಡಿಕೊಂಡು ಬಟ್ ಅಲ್ಲಿಂದ ಹೊರಟೋಗೋದು ಅಷ್ಟೇ. ನಾವಿವಾಗ ಪುಟ್ಟ ಹತ್ರ ಇದ್ದೀನಿ. ರೋಡ್ ನೋಡ್ರಿ ಹಿಂಗೈತೆ ರೋಡ್ ಅಂದರೆ ಫುಲ್ಲು ಫಾಗು. ಸ್ವಲ್ಪ ಫಾಗು ಸ್ವಲ್ಪ ಕಾಣಿಸುತ್ತೆ ಕಾಣಿಸಲ್ಲ. ಈ ರೋಡ್ ಫುಲ್ಲು ಹಿಂಗೇನೆ ಇನ್ನು ಮಾನಂದವಾಡಿವರೆಗೂ ಇದೇ ಥರ ರೋಡ್. ಕಾಣಿಸುತ್ತೆ ಕಾಣಿಸಲ್ಲ ನೋಡಿರಿ ಕಾಣಿಸೋದೇ ಇಲ್ಲ ರೋಡು. ಈ ಥರ ಆಪೋಸಿಟ್ ಗಾಡಿ ಬರ್ತಾಯಿದೆ. ಗಾಡಿ ಬರ್ತಾಯಿದ್ರು ಹಂಗೆ ಕಾಣಿಸುತ್ತೆ ಕಾಣಿಸಲ್ಲ. ಈ ರೋಡಲ್ಲಿ ಬಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನೋಡಿ. ಆಪೋಸಿಟ್ ನಿಮ್ಗೆ ಲೈಟ್ ಬೆಳಕು ಏನು ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಏನೂ ಕಾಣಿಸ್ತಾ ಇಲ್ಲ. ನಮ್ಮ ಗಿರಿಯಣ್ಣನ ಇವಾಗ ಎಬ್ರಿಸಿದ್ದೀನಿ ಕಲ್ಪೇಟಲ್ಲಿ. ಅಲ್ಲಿಂದ ಮಲಗಿದ್ರು ನೋಡ್ರಿ. ಕಲ್ಪೇಟಲ್ಲಿ ನಿಲ್ಲಿಸಿ ಹೀಗೆ ಕುಡ್ಕೊಂಡು ಡ್ರೈವರ್ ಚೇಂಜ್ ಇವಾಗ ಕಂಟೆಂಟ್ ಅಂತ ಇಲ್ಲಿಂದ ಡ್ರೈವರ್ ಚೇಂಜ್ ಇವಾಗ ನೆಕ್ಸ್ಟ್ ಅವರೇ ಓಡಿಸೋದು. ಇಲ್ಲಿಂದ ನಾವು ಇಲ್ಲಿಂದ ಮಲ್ಗೋದು ಅಪ್ ಟು ಬೆಂಗಳೂರಿಂದ ಕಲ್ಪೇಟವ್ರಿಗೆ ಓಡಿಸಿದ್ವಿ. ಕುಟ್ಟ ರೋಡ್ ಅಂತೂ ಬಂದೊಂದು ಕೆಟ್ಟ ಅಂದಂಗೆ ರಗ್ಗೊತ್ಕೊಂಡು ಆರಾಮಾಗಿ ಮಲಗಿದ್ರು. ಕುಟ್ಟ ರೋಡಲ್ಲಿ ಬಂದೊಂದು ಕೆಟ್ಟ ಅಂದಂಗೆ ರೋಡ್ ಕಿತ್ತು ಅದ್ರಾಡಾಗ್ಬಿಟ್ಟದೆ. ಮಂಜು ಕಾಣಿಸಲ್ಲ. ಎರಡೇ ಟೀ ಅಂಗಡಿ ಟೀ ನೋಡಿದ್ರೆ ಬಿಸಿನೀರಿಗೆ ಟೀ ಸೊಪ್ಪು ಹಾಕಿ ಕೊಟ್ಟಂಗೈತೆ. ಹಾಲ್ಗೆ ಕಂಟೆಂಟ್ ಹಾಲೊಂದು ಲೋಟ ತೊಳೆದು ನೀರು ಕೊಟ್ಟಂಗದೆ ಅದು. ಇಲ್ಲಿ ನೋಡ್ರಿ ನಮ್ಮವರು ಅವ್ರು ನಾನು ಮಾಡ್ತಾಯಿದ್ದೀನಿ ನಂದು ಅವ್ರು ಮಾಡ್ತಾವ್ರೆ ನೋಡ್ರಿ. ಕಂಟೆಂಟ್ ಎಲ್ರಿಗೂ ಬೆಳಗಿನ ಶುಭೋದಯ. ನಾನಿವಾಗ ಕುಟ್ಟಿಪುರ ಮಾತ್ರ ಇದ್ದೀನಿ. ಮಲಗಿದ್ದೆ ಇಷ್ಟೊತ್ತರೆಗೂ ನಮ್ಮ ಗಿರಿಯಣ್ಣ ಗಾಡಿ ಓಡಿಸಿದ್ರು. ಕಲ್ಪೇಟೆಯಿಂದ ಓಡಿಸ್ಕೊಬಂದು ಮಲಗವ್ರೆ ಅಣ್ಣ. ಇವ್ರು ನೋಡಿ ನಮ್ಮ ಮಣಿಕಂಡು ಸ್ವಾಮಿಗಳೆಲ್ಲ ಅಡುಗೆ ಮಾಡೋಕೆ ಐಟಮ್ಗಳೆಲ್ಲ ಇಳಿಸ್ತವ್ರೆ. ಟೀ ಕುಡಿಯೋಣ ಅಂತ ನಿಲ್ಸೋರು. ಸ್ವಲ್ಪ 7 ಗಂಟೆ ಆಗದೆ ಅಂದ್ಬಿಟ್ಟು ಟಿಫನ್ ಮಾಡ್ಕೊಳ್ಳೋಣ ಸ್ವಾಮಿ ಅಂದ್ಬಿಟ್ಟು ಇಳಿಸವ್ರೆ. ಇವಾಗ ಎಲ್ಲ ಇಳಿಸ್ತವ್ರೆ ಗ್ಯಾಸೆಲ್ಲ ಇಳಿಸ್ಕೊಂಡು ಟಿಫನ್ ಮಾಡಿಕೊಂಡು ತಿನ್ಕೊಂಡು ನೋಡೋಣ ಗುರುವಾರಿಗೆ ಹೋಗೋದು. ನೀಲ್ಕಲ್ಲ ಡೈರೆಕ್ಟು ಒಂದು ಗೊತ್ತಿಲ್ಲ. ಸಾಂಬಾರು ನೋಡ್ರಿ ಹೆಂಗೆ ಡ್ಯಾನ್ಸ್ ಹೊಡಿತಾವ್ರೆ. ಊಟಕ್ಕೆ ನಿಲ್ಸಿದ್ರೆ ಅಡುಗೆ ಮಾಡೋರು ಮಾಡ್ತಾವ್ರೆ. ಇವ್ರು ನೋಡ್ರಿ ಹೆಂಗೆ ಡ್ಯಾನ್ಸ್ ಹೊಡಿತಾವ್ರೆ. ನಮ್ಮ ಗಿರಿಯಣ್ಣ ಏನು ಹೇಳ್ಕೊಡ್ತಾವ್ರೆ ಯೂಟ್ಯೂಬ್ ಬಗ್ಗೆ. ಅವರನ್ನು ನೋಡಿ ಕಲಿಯುವಂಥದ್ದು ಇನ್ನೂ ತುಂಬ ಇದೆ. ಕಲಿಯೋಣ. ಇವಾಗ ನಾವು ನಮ್ಮ ಸಾಹುಕಾರರ ಜೊತೆ ಗುರುವಾರ ಹೇಳಿದ್ವಿ. ಗುರುವಾರ ಪಾರ್ಕಿಂಗ್ ಫುಲ್ ಆಗಿರೋದಕ್ಕೆ ಗುರುಸ್ವಾಮಿ ಮಗಳೂರು ಯಾರು ಹೌದಾ ಆಚೆ ಹಾಕಿದ್ವಿ ಗಾಡಿ. ಬೇರೆ ಪಾರ್ಕಿಂಗೆಲ್ಲ ಹಾಕಿದ್ವಿ. ರೌಂಡ್ ಹಾಕೊಬಂದು ಮತ್ತೆ ನೀಳ್ಕಲ್ಲಲ್ಲಿ ನಮ್ಮ ದೋಸ್ತುಗಳೆಲ್ಲ ಇದ್ದಾರೆ.
ಅಲ್ಲಿ ಹೋಗಿ ಮುಂದಿನ ವಿಡಿಯೋ ಮಾಡೋಣ, ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ಹೇಳಿ. ಹಾಂ ಮಾಡಿ. ಏನ ಲೈಕ್ ಮಾಡಿ, ಶೇರ್ ಮಾಡಿ, ರವಿಕುಮಾರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡೆಯೋದು ಮರಿಬೇಡಿ. ಅಷ್ಟೇ ಹೇಳಕ್ಕೆ ಇಷ್ಟ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ.